ಇನ್ನು ಬಿಜೆಪಿ ನಾಯಕ ಶ್ರೀರಾಮುಲು ಕಾಂಗ್ರೆಸ್ಗೆ ಸೇರ್ತಾರೆ ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ನಮ್ಮ ಪಕ್ಷಕ್ಕೆ ಬಂದರೆ ನಮ್ಮ ಪಕ್ಷಕ್ಕೆ ಬಲ ಬರುತ್ತೆ ಅಂತ ಸಚಿವ KN ರಾಜಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ನ ಸಿದ್ಧಾಂತವನ್ನು ಒಪ್ಪಿ ಬಂದರೆ ವಿರೋಧ ಇಲ್ಲ. ರಾಮುಲು ST ಸಮುದಾಯದ ಪ್ರಭಾವಿ ನಾಯಕ, ಅವರು ಬಂದರೆ ಕಾಂಗ್ರೆಸ್ ಶಕ್ತಿ ಜಾಸ್ತಿ ಆಗುತ್ತೆ, ಬಂದರೆ ಸ್ವಾಗತ ಇದೆ ಅಂತ ಸಚಿವ ರಾಜಣ್ಣ ಅವರು ಹೇಳಿದ್ದಾರೆ. ಶ್ರೀರಾಮುಲು ಅವರ ಪಕ್ಷದಲ್ಲಿ ಏನು ನಡೀತಾ ಇದೆ ಘಟನೆಗಳು ಅದು ನಮಗೆ ಸಂಬಂಧಿತ ಅಲ್ಲ. ಅವರೇನಾದರೂ ಕರೆತರೋ ಪ್ರಶ್ನೆ ಇಲ್ಲ. ಅವರೇನಾದರೂ ಶ್ರೀರಾಮುಲು ಅವರು ಸ್ವಯಂ ಆಗಿ ಕಾಂಗ್ರೆಸ್ ಪಕ್ಷಕ್ಕೆ ನಾನು ಕಾಂಗ್ರೆಸ್ಸಿನ ಸಿದ್ಧಾಂತಗಳನ್ನು ಒಪ್ಪಿ ಪಕ್ಷಕ್ಕೆ ಬರ್ತೇನೆ ಅಂತ ಅವ್ರು ತೀರ್ಮಾನ ಮಾಡಿದ್ರೆ ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಏನು ST ಮುಖಂಡರುಗಳು ಯಾರೂ ಅವ್ರಿಗೆ ವಿರೋಧ ಇಲ್ಲ. ಸತೀಶ್ ಅವರು ಕೂಡ ಈಗಾಗಲೇ ಅವರು ಕೂಡ ಅದನ್ನು ಸ್ಪಷ್ಟ ಮಾಡಿದ್ದಾರೆ. ಅವ್ರು ಬರೋದಾದರೆ ನಾನು ಸ್ವಾಗತ ಮಾಡ್ತೇನೆ, ನಂದೇನು ವಿರೋಧ ಇಲ್ಲ ಅಂತ ಹೇಳಿದ್ದಾರೆ. ನಾನು ಅವ್ರಿಗಿನ್ನ ಮುಂಚೆನೇ ಒಂದು ದಿವಸ ನಾನು ಕೂಡ ಹೇಳಿದ್ದೀನಿ. ರಾಮುಲು ಕೂಡ ಒಬ್ಬ ಬಿಜೆಪಿ ರಾಜ್ಯಾಧ್ಯಕ್ಷ ಹುದ್ದೆಗೆ ಸ್ಪರ್ಧಿಸೋದಕ್ಕೆ ನಾನು ಸಿದ್ಧ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿದ್ದಾರೆ. ಸ್ಪರ್ಧೆ ಖಚಿತ, ಗೆಲುವು ನಿಶ್ಚಿತ, ಠೇವಣಿ ಉಚಿತ ಅಂತ ಹೇಳಿದ್ದಾರೆ. ಕೋರ್ ಕಮಿಟಿಯಲ್ಲಿ ನನ್ನ ಹೆಸರು ಅಂತಿಮವಾದರೆ ಸ್ಪರ್ಧಿಸ್ತೀನಿ. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸೋದಕ್ಕೆ ನಾನು ರೆಡಿ. ಕಾರ್ಯಕರ್ತರ ಹುರುಪು ಆಗುವಂತೆ ಅಧ್ಯಕ್ಷರಾಗಬೇಕು. ರಾತ್ರಿ DKಶಿ ಮನೆಯಲ್ಲಿ, ಬೆಳಗ್ಗೆ ಸಿದ್ದರಾಮಯ್ಯ ಮನೆಯಲ್ಲಿ, ಬೆಳಗ್ಗೆ 11 ಗಂಟೆಗೆ ಬೋಲೋ ಭಾರತ್ ಮಾತಾ ಕಿ ಜೈ ಅಂದ್ರೆ ಹೆಂಗೆ ಅಂತ ಪರೋಕ್ಷವಾಗಿ ವಿಜಯೇಂದ್ರ ಅವರಿಗೆ ತಿಳಿದಿದ್ದಾರೆ. ಅಲ್ಲೆಲ್ಲ 600 ಶಾಸಕರು ಬೆಂಬಲಿದ್ದಾಗ ನಮ್ದೇನು ಕೆಲಸ ಐತಿ? 600 ಏನೋ ಒಬ್ಬ ಹೇಳಲ್ಲ 60 ಶಾಸಕರ ಬೆಂಬಲ ಐತಂತ ಮುಗಿದು ಹೋಯ್ತು. ಮತ್ತೆ ಅದು ಕಿಸಿಲಕ್ಕಲ್ಲಿ ಹೋಗೋದು. ಹಾಂ, ನಮ್ದೇನು ಕೆಲಸ ಐತಿ? ನಾ 60 ಅನ್ನೋದಿಲ್ಲ, 600 ಶಾಸಕರು ಅವ್ರಿಗೆ ಬೆಂಬಲ ಐತಿ, 1500 MP ಬೆಂಬಲ ಐತಿ, 1000 MLC ಬೆಂಬಲ ಐತಿ, ಇಡೀ ರಾಜ್ಯದ ಕಾರ್ಯಕರ್ತರ ಬೆಂಬಲ ಐತಿ. ಯತ್ನಾಳಿಂದ ಜಾರಕಿಹೊಳಿಯಿಂದ ಯಾವ ಮಗ ಅದಾನ, ಅದಕ್ಕೆ ಹೋಗ್ಯಲ್ಲ. ನಿರೀಕ್ಷಿತ ಇಲ್ಲೇ ಇಲ್ರಿ. ನಿರೀಕ್ಷಿತ ಹೆಂಗಿರ್ತೈತಿ? ಕಾರ್ಯಕರ್ತರು ಹುರುಪಾಗಂತ ಅಧ್ಯಕ್ಷ ಆಗ್ಬೇಕು. ರಾತ್ರಿ ಬೆಳತನ DK ಶಿವಕುಮಾರ್ ಮನ್ಯಾಗಿದ್ರಿ ಹೆಂಗೆ BJP ಉದ್ದಾರ ಆಗ್ತೈತೆ ರೀ? ರಾತ್ರಿ DK ಶಿವಕುಮಾರ್ ಮನ್ಯಾಗ, ಮುಂಜಾನೆ 4ಕ್ಕೆ ಸಿದ್ದರಾಮಯ್ಯ ಮನ್ಯಾಗ, 11ಕ್ಕೆ ಬೋಲೋ ಭಾರತ್ ಮಾತಾ ಕಿ ಜೈ ಅಂತ ನಡೀದಿಲ್ಲ.